ಇವತ್ತು ನಮ್ಮ ಮಳೆಯಾಗ ಹೆಣ್ಣು ನೋಡಕ್ ಹೊಂಟಿವಿ. ನಮ್ಮ ಮಳೆಯಾಗ ಇವತ್ತು ಹೆಣ್ಣು ನೋಡಕ್ ಹೊಂಟಿವಿ ಅಂತೇಳಿ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಯಂದು ಗಿಚ್ಚಿ ರೆಡಿಯಾಗಿ ನಿಂತ ನೋಡ್ರಿ. ಮದುಮಗನ ಕಳೆ ತುಂಬಿ ತುಳುಕಾಕತೈತೆ ಅವ್ನ ಮಕದಾಗ. ವೆರಿ ಇಂಟ್ರೆಸ್ಟಿಂಗ್. ಇವತ್ತು ಹಬ್ಬ ಐತಿ, ನಾಳೆ ಕನ್ಯೆ ನೋಡಕ್ ಬರ್ರಿ ಅಂತೇಳಿ ಅವ್ರು ಬೀಗರು ಹೇಳಿದ್ರು. ಹಂಗಾಗಿ ನಮ್ಮ ಗಂಗಾವತಿಗಿರೋ ಹಬ್ಬಾರ ನೋಡಕ್ ಬರಮ್ ಅಂತೇಳಿ ನಮ್ಮ ಮಾರ್ಕೆಟಿಗೆ ಬಂದ್ವಿ. ನಮ್ಮ ಮನೆಗೆ ಅಂಗಡಿಗೆ ಪೂಜೆ ಮಾಡ್ಬೇಕಂತೇಳಿ ಬಾಳೆಗೊನೆ, ಚೆಂಡು ಹೂವು, ಅಡಿಕೆ ಹೂವು, ಕುಂಬಳಕಾಯಿ ಎಲ್ಲ ತಗೊಂಬರಕ್ ಹೊಂಟೆ. ಯಾವ್ದಾರ ಒಂದು ಹಬ್ಬ ಬಂದ್ರೆ ಸಾಕು, ಎಲ್ಲರಿಗೆ ಖುಷಿ ಆಗುತ್ತೋ ಏನೋ ಗೊತ್ತಿಲ್ಲ, ನನಗೆ ಅಂತೂ ಫುಲ್ ದುಃಖ ಆಗತ್ತ. ದುಃಖ ಯಾಕಾಗತ್ತಪ್ಪ ಅಂತಂದ್ರೆ ನಾವು ಗಣಮಕ್ಳ ಹಬ್ಬ ಬಂದ್ರೆ ಸಾಕು, ಮನಿ ತೊಳಿಬೇಕು, ಗಾಡಿ ತೊಳಿಬೇಕು, ಹಾಸಿಗೆ ತೊಳಿಬೇಕು, ಹುಚ್ಚ ನಾಯಿಗತ್ರ ಅಡ್ಡಾಡ್ ಮಾರ್ಕೆಟ್ನಾಗ ಪೂಜೆ ಸಾಮಾನೆಲ್ಲ ತರಬೇಕು. ಅದೇ ಹೆಣ್ಮಕ್ಳಾದ್ರೆ ಬಂಗಾರ ಸಿಂಗಾರ ಮಾಡ್ಕೊಂಡ್ ಮನೆ ಗೌರವ ಕುಂತಿರ್ತಾರ, ಏನು ಕೆಲಸ ಮಾಡ್ಲಾರ್ದ. ಮಾರ್ಕೆಟ್ನಾಗ ಎಲ್ಲ ಸುತ್ತಾಡ್ ಸಾಮಾನು ತಂದು ಸೀದಾ ಊಟಕ್ಕೆ ಬಂದೆ. ಹಬ್ಬ ಅಂದ್ರೆ ಮನ್ಯಾಗ ಊಟ ಇರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಆದ್ರೆ ನಮ್ ಗುಡ್ಯಾಗ ಮಾತ್ರ 100% ಊಟ ಇದ್ದೇ ಇರ್ತೈತಿ. ಸೀದಾ ದೇವ್ರನ್ನ ಸೋ ಮಾಡ್ಕೊಂಡ್ ಊಟಕ್ಕೆ ಬಂದ್ರ ಇಲ್ಲೊಂದ್ ದೊಡ್ಡ ಕ್ಯೂ ನಿಂತಿತ್ತು. ಗ್ಯಾಪ್ನಾಗ ಅಣ್ಣ ನೋಡ್ರಿ ಚಂದ ಸ್ಮೈಲ್ ಮಾಡ್ತಾನ, ಕಳ್ಳ. 10 ನಿಮಿಷ ಲೈನ್ ನಿಂತ ಮೇಲೆ ಪ್ರಸಾದ ಸಿಕ್ತು. ಸ್ವೀಟ್ ಮಸ್ತ್ ಐತೆ ಅಂತೇಳಿ 2 ಸಲ ಆಕ್ಷನ್ ಬಾರಿಸಿದ್ವಿ. 2 ಸಲ ಸ್ವೀಟ್ ತಿಂದಾದ್ಮೇಲೆ ರೈಸ್ ಆಕ್ಷನ್ಕ್ ಬಂದ್ರಿ. ರೈಸೇ ಖಾಲಿ ಆಗ್ಬಿಟ್ಟಿತ್ತು. ರೆಡಿ ಆಗಾಕ ಒಲಿ ಮೇಲೆ ಅನ್ನನೂ ಕುದಿಯಕತ್ತಿತ್ತು, ಹಸುವಿಗೆ ನಾನು ಹೊಟ್ಟಿನೂ ಕುದಿಯಕತ್ತಿತ್ತು. ರೈಸ್ ಬರತನ ಏನ್ ಮಾಡ್ಬೇಕಂತ ಗೊತ್ತಾಗ್ಲಾರ್ದ ಪ್ಲೇಟ್ನಾಗ ರಂಗೋಲಿ ಇಳಿಸಕತ್ತಿ ನೋಡ್ರಿ ನಾನು. ಹಿಂಗ್ ಯಾರೆಲ್ಲ ಮಾಡ್ರಿ ಕಮೆಂಟ್ ಮಾಡ್ರಿ. ಅದೇ ಗ್ಯಾಪ್ನಾಗ ಸಾಂಬಾರ್ ಬಕೆಟಿಗೆ ಹಾಕಾಕತ್ತಿದ್ರು. ಸಾಂಬಾರ್ ಬಕೆಟಿಗೆ ಹಾಕಾಕತ್ತಾರ ಅಂದ್ರೆ ಆ ಕಡೆ ರೈಸ್ ರೆಡಿ ಆಗೈತೆ ಅಂತಾನೆ ಅರ್ಥ. ಸರಿ ರೈಸ್ ಹಾಕ್ಸನಪ್ಪ ಅಂತ ಬಂದ್ಯಾ, ಇಲ್ಲಿ ನೋಡಿದ್ರೆ ಅದಕ್ಕಿಂತ ದೊಡ್ಡ ಕ್ಯೂ ನಿಂತಿತ್ತು. ಹೋದ್ರು ಅಲ್ಲಿ ಬಿಡಪ್ಪ ದೊಡ್ಡರೇ ಮುಂದೆ ಅಂತೇಳಿ ಅವ್ರಿಗೆಲ್ಲ ಬಿಟ್ಟು ಲಾಸ್ಟಿಗೆ ನಾನು ಅನ್ನ ನಡೆಸಿ ಬಂದು ಊಟ ಮಾಡಿ ಅಲ್ಲಿಂದ ಹೊಂಟೆ.